ಮತ್ತೆ ಇನ್ನೊಂದು ಮೇಡಮ್ ನಾನ್ ನೋಡ್ರ ಮಟ್ಟಿಗೆ ಎಲ್ಲಾ ರಂಗದಲ್ಲೂ ಕೂಡ ಒಂದ್ ರೀತಿ ಹೆಣ್ಣು ಮಕ್ಕಳನ್ನ ತುಳಿಯುವಂತಹ ಪ್ರಯತ್ನ ಆಗ್ತಾ ಇದೆಯಾ. ಈಗ ಎಕ್ಸಾಂಪಲ್ ನಾವು ಸಿನಿಮಾ ರಂಗವನ್ನ ತಗೊಳ್ಳಿ, ಅಲ್ಲೊಂದು ರೀತಿಯಲ್ಲಿ, ನಾವು ರಾಜಕೀಯ ರಂಗಕ್ಕೆ ಬರೋದಾದ್ರೆ ಅಲ್ಲೊಂದು ರೀತಿಯಲ್ಲಿ, ಬೇರೆ ಬೇರೆ ರೀತಿ ಈ ಎಲ್ಲಾ ರಂಗದಲ್ಲೂ ಈಗ IT BT ಕಂಪನಿಗಳನ್ನ ತಗೊಳ್ಳಿ, ಅಲ್ಲೂ ಕೂಡ ಅಷ್ಟೇನೇನೆ. ಅಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಮತ್ತೆ ಹೆಣ್ಮಕ್ಳು ಅಷ್ಟೇನೆ ಆದಷ್ಟು ಬೇಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈ ರೀತಿ ಏನಾದ್ರೂ ಆಯ್ತು ಕೇಳಿದ್ರು ಅಂತ ಹೇಳಿದ್ರೆ ಏನೋ ಒಂದು ಮಾಡ್ಬೇಕು ಅನ್ನೋದಿರುತ್ತೆ, ಬಟ್ ಅದನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ಆ ಥರ ಹೇಳ್ಬೇಕಂತ ಅಂದರೆ ಯಾವಾಗ್ಲೂ ಕಾನ್ಫಿಡೆಂಟ್ ಲೆವೆಲ್ನ ನಾವು ಬೂಸ್ಟಪ್ ಮಾಡ್ಕೋಬೇಕು. ಹ್ಮ್ ಸೆಲ್ಫ್ ಕಾನ್ಫಿಡೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು ನಮ್ಮ ಕೈ ಎಟಕ್ದಲ್ಲೇ ಇರೋದಕ್ಕೆ ಎಟಕ್ಸ್ದಾಗ ಲೋ ಕಾನ್ಫಿಡೆಂಟ್ ಆಗ್ತೀವಿ. ಹೌದು ನಮ್ಗೆ ಎಟ್ಕೋ ಅಂತದ್ದು, ನಮಗ್ ಸಿಕ್ಕೋ ಅಂತದ್ದು, ನಮಗ್ ಮಾಡಕ್ ಆಗೋ ಅಂತದ್ದು. ಈಗ ಮೈ ಥಿಂಗ್ಸ್ 500 ಸ್ಟೆಪ್ಸ್ ನಡಿತೀವಿ, ಅಷ್ಟ್ ನಡಿಬೇಕು. ಹ್ಮ್ 600 ನಡೆದ್ರೆ ಏನಾಗುತ್ತೆ, 1000 ನಡೆದ್ರೆ ಏನಾಗುತ್ತೆ, ನಾವು ಲೋ ಆಗ್ತೀವಿ. ದಟ್ ಹೌದು. ಈಸ್ ದ ಮೇನ್ ಥಿಂಗ್. ಹೌದು ಸೊ ನಮ್ ಕಾನ್ಫಿಡೆಂಟ್ ಯಾವ ಲೆವೆಲ್ಗೆ ಇರುತ್ತೆ ಆ ಲೆವೆಲ್ಗೆ ಹೋಗ್ತಾ ಇರಬೇಕು. ಹ್ಮ್ ಅಂಡ್ ನಮ್ಮನ್ನ ಯಾರೋ ಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಾರ್ದು, ನಮ್ಮನ್ನ ನಾವು ಬೂಸ್ಟಪ್ ಮಾಡ್ಕೊಂಡು ಹೋಗ್ಬೇಕು. ಮೇನ್ ಆಗಿ ಅದೇ ಲ್ಯಾಕ್ ಆಫ್ ಬೂಸ್ಟಿಂಗ್ ಕಡಿಮೆ ಆಗೋಗ್ಬಿಟ್ಟಿದೆ ಇದು. ಹೌದು ಹೌದು ಸೊ ಅವ್ರು ತುಳಿತಾರೆ ಇವ್ರು ತುಳಿಯುತ್ತಾರೆ ಅನ್ನೋದಕ್ಕಿಂತ ನೀವು ತುಳಿಯೋಕ್ಕಿಂತ ಮುಂಚೆ ಅವೇರ್ ಆಗಿರಿ. ತುಳಿಯಕ್ಕೆ ಯಾಕೆ ಬಿಡ್ತೀರಾ? ಹೌದು ದಟ್ಸ್ ಇಟ್. ಖಂಡಿತ. ಇದು ಹೆಣ್ಣು ಮಕ್ಕಳಿಗೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಕಿವಿ ಮಾತು. ಯಾಕಂದ್ರೆ ನೀವೇ ಹೇಳಿದ್ರಿ, ಅವರು ಯಾರ್ಯಾರೋ ಹೇಳೋ ಮಾತನ್ನ ತಲೆ ಕೆಡಿಸ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೂ ಮನೇಲೇ ಇದ್ದಾರೆ. ಅಡಿಗೆ ಆಯ್ತು, ಮಕ್ಕಳಾಯ್ತು, ಗಂಡ ಆಯ್ತು, ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಅದ್ರ ಜೊತೆಗೆ ಸಾಧನೆ ಮಾಡೋದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಅಂತೂ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ವಿಚಾರದಲ್ಲಿ ಹೇಳ್ತೀನಿ, ಮನೆ ಹ್ಮ್. ಆಯ್ತು, ಮಕ್ಕಳಾಯ್ತು, ಅದು ಆಯ್ತು, ಇದಾಯ್ತು ಅಂದ್ರೆ ಅವ್ರವ್ರ ಚಾಯ್ಸ್ ಇರುತ್ತೆ. ಹೌದು ಅಲ್ಲಲ್ಲ, ಕೆಲವೊಂದಿಷ್ಟು ಹೆಣ್ಣು ಮಕ್ಳಿಗೆ ಆಸೆ ಇರುತ್ತೆ ಮೇಡಮ್. ಆಸೆ ಇದ್ರೆ ಅದನ್ನ ಅದೇ ಹೇಳುದ್ನಲ್ಲ, ಶಿ ಶುಡ್ ಬೂಸ್ಟ್ ಅಪ್ ಹರ್ ಸೆಲ್ಫ್. ಅದ್ ನಾನು ಇಂಥದ್ ಮಾಡ್ತೀನಿ ಅಂತ ಅವ್ರು ಕನ್ವಿನ್ಸ್ ಮಾಡ್ಕೊಂಡು, ನೋಡಿ ನೀವ್ ಇದ್ ಮಾಡಿದ್ರೆ ನಾನು ಇದು ಮಾಡ್ತೀನಿ, ನೀವು 10 ರೂಪೀಸ್ ತಂದ್ರೆ ನಾನು 5 ರೂಪೀಸ್ ತರ್ತೀನಿ, ನಾನು ಐ ವಾಂಟ್ ಟು ಡೂ ಬಿಸ್ನೆಸ್, ನಾನು ಮನೆ ನಿಭಾಯಿಸ್ಕೋತೀನಿ, ನೀವು ನನಗೆ ಕಂಪನಿ ಕೊಡಿ ಹೇಳಿ ಕಾಂಪ್ರೂವ್ ಮಾಡ್ಕೊಂಡು ಹೋಗೋದ್ರಲ್ಲಿರೋದು. ದಟ್ ಈಸ್ ವಾಟ್ ಡಿಫ್ರೆಂಟ್. ಎವ್ರಿಥಿಂಗ್ ಈಸ್ ಹೆಣ್ಮಕ್ಳೇ ಇದಕ್ಕೆಲ್ಲ ಕಾರಣ ಅಂತ ಅಲ್ಲ. ಅವರು ಮನೆಯಲ್ಲಿ ಅವರು ಕೂಡ ಕೋಪರೇಟ್ ಮಾಡಿದಾಗ ಹೆಣ್ಮಕ್ಳು ಕೂಡ ಅದಕ್ಕೆಲ್ಲ ಚಾನ್ಸಸ್ ತುಂಬಾ ಇರುತ್ತೆ. ಪುರುಷ ಪ್ರಧಾನ ಸಮಾಜ, ಮಹಿಳಾ ಪ್ರಧಾನ ಸಮಾಜ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಥಾಟ್ಗಳ ಬಗ್ಗೆ ನೀವೇ ಬಿಟ್ಕೊಂಡಿರೋದೇ ನಾವು ಹೆಣ್ಮಕ್ಳು ಪುರುಷ ಸಮಾಜ ಅಂತ. ನಮಗ್ ಡ್ರೈವಿಂಗ್ ಬರಲ್ವಾ? ಹೌದು. ನಮಗೆ ಕಾರ್ ಓಡ್ಸಕ್ ಬರಲ್ವಾ? ನಮಗ್ ಆಟೋ ಓಡ್ಸಕ್ ಬರಲ್ವಾ? ನಾವು ಬೈಕ್ ಓಡ್ಸಲ್ವಾ? ಹೌದು. ಈಗ ನಾವು ಬಸ್ ಓಡ್ಸಲ್ವಾ? ಮನೆ ನಿಭಾಯಿಸಲ್ವಾ? ನಮ್ಗಿಂತ ಅವ್ರಿಗಿಂತ ನಾವೇನ್ ಕಮ್ಮಿಲಿದ್ದೀವಿ? ಬಟ್ ಆದ್ರೂ ಅವ್ರು ಬಿಡಲ್ವಲ್ಲ ಮೇಡಮ್. ಬಿಡಿಸ್ಬೇಕು. ಬಿಡ್ಲಿಲ್ಲ ಅಂದ್ರೆ ನಾವೇ ಬಿಟ್ಬಿಡ್ಬೇಕು, ತಲೆ ಕೆಡಿಸ್ಕೊಳಂಗಿಲ್ಲ. ಅಷ್ಟೇ ಹೇಳಿದ್ರು, ಡೂ ವಾಟ್ ಐ ಡೂ ಅಷ್ಟೇ. ನಾವೇನ್ ಮಾಡ್ತೀವಿ ಅದ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದನ್ನೆಲ್ಲ ನಾವು ಬೇರೆಯವ್ರನ್ನ ಅದೇ ಅವ್ರು ಸರಿಯಾಗಿ ಮಾಡಿಲ್ಲ, ಇವ್ರು ಸರಿ, ನಾನ್ ಸರಿಯಾಗಿ ಮಾಡ್ಬಿಡೋಣ ಅಷ್ಟೇ. ಖಂಡಿತ. ಇದೊಂದು ನಾನು ಹೆಣ್ಮಕ್ಳಿಗೆ ಹೇಳೋದು, ಬೇರೆಯವ್ರ ಮೇಲೆ ಯಾವತ್ತೂ ಎತ್ತಾಕ್ಬೇಡಿ. ನೀವು ಫಸ್ಟ್ ನೀವೇನಿದೆ ಅದನ್ನು ಯೋಚನೆ ಮಾಡಿ, ಅದ್ರ ಬಗ್ಗೆ ಆಲೋಚನೆ ಮಾಡಿ. ಯಾರನ್ನೋ ನೆನ್ಸ್ಕೊಂಡು 2 hours ನೀರ್ ಕುಡಿಲಿಲ್ಲ ಅಂದ್ರೆ ನಾವು ಆರೋಗ್ಯ ಕೆಡಿಸ್ಕೊಳ್ತೀವಿ. ಸತ್ಯವಾದ ಲೈಕ್ ಡಿಹೈಡ್ರೇಷನ್, ಲೈಕ್ ದಟ್. ನನಗೆ ತುಂಬಾ ಗೊತ್ತಿಲ್ಲ ಸೈನ್ಸ್, ಗೊತ್ತಿರೋದು ಇಷ್ಟು. ನನಗೆ ಡಾಕ್ಟರ್ ಹೇಳ್ಕೊಟ್ಟಿರೋದು. ಮೇಡಮ್ ಒಳ್ಳೆ ಎಜುಕೇಟೆಡ್ ನೀವು. ನಾನ್ ನಿಮ್ಮ ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ ಐ ಆಮ್ MPhil ಇನ್ ಇಂಗ್ಲಿಷ್ ಲಿಟ್ರೇಚರ್. ಸೂಪರ್. ಅಲ್ಲ ಹೌದು, ಇಲ್ಲ ಅಂದಿದ್ರೆ ಮೇಡಮ್ ನೀವು ಎಷ್ಟೋ ದಿನ ಆಗಿರೋದು ನೀವು ಮಾಧ್ಯಮಗಳ ಮುಂದೆ ಬಂದು, ಅಥವಾ ಎಷ್ಟೋ ಜನ ಶೋ ಆಫ್ ಗಳನ್ನ ತಗೊಳ್ಳೋದನ್ನ ನಾವು ನೋಡಿದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಮಾಡೋದು, ಅಥವಾ ರೀಲ್ಸ್ ಗಳನ್ನ ಮಾಡಿ ಒಂದಷ್ಟು ಅಪ್ಲೋಡ್ ಗಳನ್ನ ಮಾಡೋದು, ಏನೋ ಒಂದಿಷ್ಟು ಮಾಡಿರ್ತಾರೆ, ಒಂದ್ ಖರ್ಚಿಫ್ ಕೊಟ್ಟಿದ್ದನ್ನು ಹಾಕ್ತಾರೆ. ಬಟ್ ನೀವು ಅದ್ ಯಾವ್ದೂ ಮಾಡಿಲ್ಲ. ನನ್ಗೆ ಮೀಡಿಯಾ ಬಗ್ಗೆ, ನನ್ ಮೀಡಿಯಾದಲ್ಲಿ ಹೋಗ್ಬೇಕು, ಮೀಡಿಯಾದಲ್ಲೇ ಮಾತಾಡ್ಬೇಕು, ಜನಕ್ಕೆ ಹೇಳ್ಬೇಕು ಅಂದಿದ್ರೆ ನಾನು ಯಾವಾಗ್ಲೂ ಮಾಡ್ತಾ ಇದ್ದೆ. ಬಟ್ ನನ್ಗೆ ಏನ್ ಅನ್ನಿಸ್ತಂದ್ರೆ, ಫಸ್ಟ್ ನಾನು ಮಾಡೋದನ್ನ ಮಾಡ್ತಾ ಇರ್ಬೇಕು. ನೀವ್ ಹೇಳಿದ್ರಲ್ಲ, ಯಾವ್ದೋ ಸ್ಪೀಡ್ ಆಗಿ ಬಂತು ಗಾಳಿ ನನ್ ಮೇಲೆ. ಸೊ ಹಾಗೆ ಆ ಎಲೆ ಮರೆ ಕಾಯಿ ಆಗಿದ್ರಿ, ಆ ಸ್ಪೀಡ್ ಆಗಿ ಗಾಳಿ ಬಂದು ಒಂದಿಷ್ಟು ಆ ಕಾಯಿ, ಅದಕ್ಕೆ ಸ್ಪೀಡ್ ಕರ್ನಾಟಕದಲ್ಲಿ ಕುತ್ಕೊಂಡ್ಬಿಟ್ಟೆ. ಖಂಡಿತ ಮೇಡಮ್, ಖಂಡಿತ. ಒಬ್ಬ ಒಳ್ಳೆ ಸಮಾಜ ಸೇವಕರಾಗಿದ್ದೀರಾ. ಅದರ ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬಹುದು. ನಿಮ್ಮನ್ನ ನೋಡಿ ಎಷ್ಟೋ ಹೆಣ್ಣು ಮಕ್ಕಳು ಕಲ್ತ್ಕೋಬಹುದು. ಯಾಕಂದ್ರೆ ಎಲ್ಲೋ ಒಬ್ಬ ಹಾಸನದಲ್ಲಿರುವಂತ ಹೆಣ್ಮಗಳು ಇವತ್ತು ಬೆಂಗಳೂರಿಗೆ ಬಂದು ರಾಜಕೀಯವಾಗಿ ಗುರುತಿಸ್ಕೊಳ್ಳೋದ್ರ ಜೊತೆಗೆ ಒಬ್ಬ ಯಶಸ್ವಿ ಉದ್ಯಮಿ ಆಗೋದು, ಅದು ಖಂಡಿತವಾಗ್ಲೂ ಕೂಡ ಈಸಿ ಮಾತಲ್ವೇ ಅಲ್ಲ ಮೇಡಮ್. ಅದು ಈ ಪುರುಷ ಪ್ರಧಾನ ಸಮಾಜ ಅಂತ ನಾವ್ ಏನ್ ಹೇಳ್ತೀವಿ, ಅದ್ರ ನಡುವೆ ನೀವಿವತ್ತು
ಒಬ್ಬ ಯಶಸ್ವಿ ಉದ್ಯಮಿ ಆಗಿದ್ದೀರಾ. ಎಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಒಂದ್ ರೀತಿಯಲ್ಲಿ ರೋಲ್ ಸಮ್ ಮಾಡೆಲ್. ಆಫ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದ್ರೂ ತುಂಬಾ ಕಡೆ ಸಿಕ್ತಾಗ ಹೇಳ್ತಾ ಇರ್ತಾರೆ, ಮೇಡಮ್ ನಿಮ್ಮನ್ನ ನೋಡಿದ್ರೆ ನಾವೇ ಒಂಥರ ಬ್ಲಶ್ ಆಗ್ತೀವಿ. ಆಮೇಲೆ ಹೌದು, ಎಸ್, ನೀನು ನೋಡ್ರಿ ಏನೋ ಪಾಸಿಟಿವ್ ಕಣೆ, ನನ್ನ ಫ್ರೆಂಡ್ಸ್ ಹೇಳೋದು ಏನೋ Exactly, ಪಾಸಿಟಿವ್ ಕಣೆ, right. ನೀನು ಏನೋ ಹೌದು. ಪಾಸಿಟಿವ್. ಐ ಡೋಂಟ್ ನೋ, ನಾವು ಯಾವತ್ತೂ ಪಾಸಿಟಿವ್ ಇಲ್ಲ. ನಾವು 3 ಜನ ಇದ್ದೀವಲ್ಲ, ನಮ್ಮಿಬ್ರು ಅಣ್ಣಂದಿರು, ನಾವು ಇವತ್ತು ಜಗಳ ಆಡ್ತೀವಿ. ನಿಮಗ್ ಗೊತ್ತಿಲ್ಲ, ಅಲ್ಲಿ ಗೆಲ್ಲೋದು ನಾನೇ. ಹೆಂಗೆ ಅಂದ್ರೆ ನಮ್ ದೊಡ್ಡಣ್ಣ ನನ್ನನ್ನು ಗೆಲ್ಸ್ಬಿಡ್ತಾನೆ, ಅವನು ಕಂಡ್ಬಿಡ್ತಾನೆ ಇನ್ನೊಬ್ಬನ್ಗೆ, ಸುಮ್ನೆ ಇನ್ನೇನು ಅಳ್ತಾ ಇದ್ದಾಳೆ ಸುಮ್ನೆ ಇರೋ ಅಂತ. ಅವಾಗ ಅವನು ಆಯ್ತು ಹೋಗು, ನಾನು ಮಾತಾಡಲ್ಲ ನಿನ್ ಜೊತೆ ಅಂತ ಅವ್ನು ಹೊಟ್ಟೋಗ್ಬಿಡ್ತಾನೆ. ಸೊ ಹಿಂಗೆ ಇವತ್ತು ಕೂಡ ಎಲ್ಲ ಎಲ್ಲ ಹೇಳ್ತಾ ಇರ್ತಾರೆ, ನಿನ್ನ ನೋಡು, ನಿನ್ನ ಹತ್ರ ಒಂದು 5 ನಿಮಿಷ ಮಾತಾಡಿದ್ರೆ ನನಗೇನೋ ಒಂಥರ ಎನರ್ಜಿ, ಸ್ವೇರ್ ಆನ್ ಗಾಡ್ ಇದನ್ನು ಹೇಳ್ತಿರ್ತಾರೆ ನನಗೆ, ಏನೋ ಎನರ್ಜಿ ಬರುತ್ತೆ, ಏನೋ ಪಾಸಿಟಿವ್ ಕಡೆ, ಏನೋ ಹೆಂಗೆ ಅಂತ. ಐ ಡೋಂಟ್ ನೋ ಅದನ್ನ ಏನು ಅಂತ ನನಗೆ ಗೊತ್ತಾಗಲ್ಲ. ಸಮ್ ಟೈಮ್ ನಮ್ಮ ಮನೇಲೆ ಎಲ್ಲ ಹೇಳ್ತಿರ್ತಾರೆ, ಅಕ್ಕ ನಿಮ್ಮ ಹತ್ರ ಮಾತಾಡಿದ್ರೆ, ನನ್ನ ಅತ್ತಿಗೆದಿರು ನನಗೆ ಅಕ್ಕ ಅಂತ ಕರೀತಾರೆ, ಅಕ್ಕ ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬಿಟ್ರೆ ಸಾಕ, ಅವ್ರಿಬ್ರು ಗಂಡ ಹೆಂಡತಿ ಜಗಳಾಡಿರ್ತಿರಲ್ವ, ಫೋನ್ ನನಗೆ ಬರುತ್ತೆ, ವಾಟ್ ಟು ಡೂ. ಸೊ ನಾನು ಅಟೆಂಡ್ ಮಾಡಬೇಕು, ಅವ್ರ ಕಂಪ್ಲೇಂಟ್ ಎಸ್ 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 ಅಂತ ಕೇಳಬೇಕು, ಇವಳದೇ ತಪ್ಪಿರುತ್ತೆ ಆದರೂ ಎಸ್, ಅವ್ನು ಫೋನ್ ಮಾಡಿದಾಗ ಅಣ್ಣ ಫೋನ್ ಮಾಡಿದಾಗ ಅವನದೇ ತಪ್ಪಿರುತ್ತೆ ಎಸ್. ಸೊ ನಿನ್ನ ಹತ್ರ ಮಾತಾಡಿದಾಗ ಏನೋ ಒಂಥರ ಅನ್ಸುತ್ತೆ. ಈಗ ನೋಡಿ, ಅವ್ರು ನನ್ನ ಹತ್ರ ಮಾತಾಡಿದಾಗ ಅವ್ರಿಗೆ ಏನಾಗತ್ತೆ, ಎಂಟಿ ಮೈಂಡ್ ಆಗೋಗ್ಬಿಡುತ್ತೆ ಅಷ್ಟೇ. ಓಪನ್ ಅಪ್ ಆಗಬೇಕು, ಒಳಗೊಂದು ಹೊರಗೊಂದು ಇಟ್ಕೋಬಾರ್ದು. ಮೈಂಡಲ್ಲಿ ತುಂಬ ಯೋಚನೆ ಮಾಡೋದು. ಈಗ ಅವ್ರಿಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿಬಿಟ್ರು. ಸೊ ನಾನು ಹೇಳಿದೆ, ಹೌದಾ ಅವಳು ತಪ್ಪು ಮಾಡಿಲ್ಲ, ಮಾತಾಡ್ತೀನಿ ಇರು. ಸೊ ಆ ಮಾತಾಡ್ತೀನಿ ಇರು ಅನ್ನೋ ಒಂದು 3 ಪದ ಇದೆಯಲ್ಲ, ಅದು ಏನಾಗುತ್ತೆ, ಅವ್ರನ್ನ ಹೀಲ್ ಮಾಡುತ್ತೆ, ಆಟೋಮೆಟಿಕ್ಕಾಗಿ ಹೀಲ್ ಮಾಡುತ್ತೆ. ಓ ಬಿಡು, ನನ್ನ ಬಗ್ಗೆ ಎಲ್ಲ ಪಾಸಿಟಿವ್ ಆಗಿ ಹೇಳಿ ಅವನಿಗೆ 4 ಬೈದಿರ್ತಾರೆ ನಮ್ಮ ಅಕ್ಕ ಅಂತ ಹೇಳಿ ಅವ್ರ ಮೈಂಡಲ್ಲಿ ಬರುತ್ತೆ. ಮತ್ತು ಇವ್ರು ಹೇಳಿದಾಗ ಅವಳಿಗೆ ಏನೋ ಹೇಳಿ ಒಳ್ಳೆ ಬುದ್ಧಿ ಮಾತು ಹೇಳಿರ್ತಾರೆ ಅನ್ನೋ ತರ. ಅಲ್ಲ, ಈಗ ಸಡನ್ ಆಗಿ ರಿಲೀಫ್ ಅಂದ್ರೆ ಯಾವ್ದು ಗೊತ್ತಾ, ತಡಿ ಬೈತೀನಿ ಅವ್ರಿಗೆ 4 ಮಾತು ಅಂದ್ರೆ ಸಡನ್ ರಿಲೀಫ್ ಅಷ್ಟೇ. ಹೌದು, ಆಯ್ತಾ. ಸೊ ಅದಕ್ಕೆ ಫೋನ್ ಮಾಡಿದಾಗ ಹೇಳಿದಾಗ ಅವನಿಗೆ ಬೈತೀನಿ ಅಂದಾಗ ಅವಳಿಗೆ ಖುಷಿ, ಅಣ್ಣ ಫೋನ್ ಮಾಡಿದಾಗ ಇರು ಮಾಡ್ತೀನಿ ಅವಳಿಗೆ ಮಾತಾಡ್ತೀನಿ ಇರು, ಬೈತೀನಿ ಅವಳಿಗೆ ಅಂತ ತಕ್ಷಣ ಅಯ್ಯೋ ಅವನಿಗೆ ಪರಮಾನಂದ ಸದ್ಯ. ಯಾಕಂದ್ರೆ ಅವನಿಗೆ ಬೈಯಕ್ಕಾಗಿರಲ್ಲ, ಅವಳು ಬೈಸ್ಕೊಳಲ್ಲ, ಇಲ್ಲ ಅವಳು ಅವನಿಗೆ ಬೈದಿರಲ್ಲ, ಅವನು ಬೈಸ್ಕೊಳಲ್ಲ, ಇಲ್ಲಿಗೆ ಬರುತ್ತಲ್ಲ ದ ಫೀಲ್. ಏನು ಹೇಳಿದೆ ಅಂದರೆ, ಒಂದು ಆ ಕ್ಷಣದಲ್ಲಿ ಶೇರ್ ಮಾಡ್ಕೊಳ್ತೀವಲ್ಲ, ಓಪನ್ ಅಪ್ ಆಗ್ತೀವಲ್ಲ, ಅದೇ ರಿಲೀಫು. ಖಂಡಿತ. ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗೋದೇ ಅಲ್ಲಿಂದ. ಓಪನ್ ಅಪ್ ಆಗಿರಿ, ಸೆಲ್ಫ್ ಡಿಸಿಷನ್ ಮಾಡ್ಕೊಳ್ಳಿ, ಕಾನ್ಫಿಡೆಂಟ್ ಆಗಿರಿ, ಲೋ ಆಗಬೇಡಿ. ಇಲ್ಲಿ ಯಾರನ್ನ ಲೋ ಮಾಡಲ್ಲ, ಅವ್ರವ್ರೇ ಲೋ ಮಾಡ್ಕೊಂಬಿಡೋದು. ಹಂಗೆ ಮಾಡಬಾರ್ದು. ಫ್ರೆಂಡ್ಸ್ ಜೊತೆ ಬರೀರಿ, ಸೋಷಲೈಸ್ ಆಗಿ, ಹೋಗೊಂದು ಗಿಡದ ಹತ್ರನೂ ಮಾತಾಡ್ತಾ ನಿಂತ್ಕೊಳ್ಳಿ, ಎಷ್ಟೋ ಫಿಲಾಸಫಿ ಇದೆ, ಅಲ್ಲಾದ್ರೂ ಮಾತಾಡಿ. ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಡಿ, ಹಾಬಿ ಇದ್ರೆ. ಇಲ್ಲ ಅಂತಂದ್ರೆ ಬುಕ್ಸ್ಗಳು ಓದ್ಬಿಡಿ, ಎಲ್ಲ ಮರ್ತಿ. ಬುಕ್ಸ್ಗಳು ಹೌದು. ತುಂಬಾ ಇಷ್ಟವಾದಂತ ಬುಕ್ ಯಾವ್ದು? ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಎಸ್, 100% ಐ ವಾಂಟ್ ಟು ಟಾಕ್. ಖಂಡಿತ ಮೇಡಮ್. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಫ್ಯಾಮಿಲಿಗೆ ಎಷ್ಟು ಮಟ್ಟಿಗೆ ಟೈಮ್? ನೀವು ಹೇಳಿದ್ರಿ ಸಂಡೇ ಕೊಡ್ತೀನಿ ಅಂತ ಹೇಳಿ, ಅದ್ರ ಜೊತೆಗೆ ಅಂದ್ರೆ ಫ್ಯಾಮಿಲಿಗೆ ಯಾವ ರೀತಿ ಟೈಮ್, ಇಷ್ಟು ವರ್ಷಗಳ ಕಾಲ ಹೇಗೆ ಟೈಮ್ ಕೊಡ್ಕೊಂಬಂದ್ರಿ, ಹೇಗೆ? ಫ್ಯಾಮಿಲಿ ಅಂತ ಅಂದ್ರೆ ನಾನು ಅವ್ರ ಜೊತೆಗಿಲ್ಲ, ಅವ್ರು ನನ್ನ ಜೊತೆಗಿರ್ತಾರೆ ಯಾವಾಗ. ಅಷ್ಟೇ. ದೇ ಮೇಕಪ್ ಪೂರ್ಣಿಮಾ, ದೇ ಮೇಕಪ್ ವೆಲ್ ಫಾರ್ ಮೀ. ಆ್ಯಂಡ್ ನಾನು ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರು ಮಾಡ್ಬೇಕಂದ್ರೆ ಅವರೇ ಮಾಡಿಫೈ ಮಾಡ್ತಾರೆ. ನಮ್ಮ ಮನೇಲಿ ಹೆಂಗೆ ಅಂದರೆ, ನನ್ನ ಮೊದಲನೇ ಅತ್ತಿಗೆ ಇದ್ದಾರಲ್ಲ, ಮೊದಲನೇ ಬ್ರದರ್ ವೈಫು, ಶೀಸ್ ಒಂಥರ ನನಗೆ ಯಾವ ಥರ ಇದು ಅಂದರೆ, ಅವರು ಬ್ಯಾಂಕು ಮತ್ತೊಂದು ಇನ್ನೊಂದು ಏನಾದರೂ ಬುಕ್ ಮಾಡೋದು, ಮತ್ತೊಂದು ಶೀ ಲುಕ್ ಆಫ್ಟರ. ನಂದು ಸೆಕೆಂಡ್ ಥಿಂಗ್ ಶಾಪಿಂಗ್, ಮತ್ತೊಂದು ಇನ್ನೊಂದು ಚಿಕ್ಕವರು, 2ನೇ ನನ್ನ ವೈಫು. ಸೊ ನನಗೆ ತುಂಬ ಚೆನ್ನಾಗಿದೆ ಆ ವಿಚಾರದಲ್ಲಿ. ನಾನು ಯಾವತ್ತೂ ಅವ್ರ ಜೊತೆ ಇದ್ದೀನಿ ಅಂತ ಎಲ್ಲೂ ನನಗನ್ಸಿಲ್ಲ. ಐ ಟೇಕ್ ಅ ಲಾಟ್, ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಹಾಗಾಗಿ ನನ್ಗೆ ಅಟ್ಲೀಸ್ಟ್ ಆದರೆ ಅವ್ರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಹೋಗಬೇಕು, ಆ ಥರ ಎಲ್ಲ ಅನಿಸುತ್ತೆ. ಸೊ ಇದೀನಿ ಹಾಗೆ. ಖಂಡಿತ ಮೇಡಮ್, ಸಾಕಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡ್ರಿ. ವಾಟ್ ಪವಿತ್ರ ಗೌಡ ಮೇಡಮ್ ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನೊಂದಿಷ್ಟು ಎಪಿಸೋಡ್ಗಳನ್ನ ಮಾಡೋಣ. ನಿಮ್ಮ ಬಗ್ಗೆ ಇನ್ನೂ ಕೂಡ ಹೇಳೋದು ಸಾಕಷ್ಟಿದೆ. ಅದು ಸಾಕಷ್ಟಿದೆ ಅಂತ ಹೇಳಿದ್ರೆ, ನೀವು ಸಾರ್ವಜನಿಕವಾಗಿ ಇನ್ನೂ ಕೂಡ ಎಂಟ್ರಿ ಆಗೋದಿದೆ, ಆಗಬೇಕು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ನಿಮ್ಮಂಥವ್ರು ನಮ್ಮ ಸಮಾಜಕ್ಕೆ ಬೇಕೇ ಬೇಕು. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಪೂರ್ಣಿಮಾ. ವೀಕ್ಷಕರೇ, ನೋಡಿದ್ರಲ್ಲ, ನಾನು ಆಗ್ಲೇ ಹೇಳಿದೆ, ಈ ರೀತಿಯ ಸಾಧಕಿಯರು ನಿಮ್ಮ ನಡುವೆ ಸಾಕಷ್ಟು ಜನ ಇರ್ತಾರೆ. ಅವ್ರು ಯಾರು ಕೂಡ ತೆರೆ ಮುಂದೆ ಬಂದು ನಾವೇನೋ ಶೋ ಆಫ್ ಮಾಡಬೇಕು ಅಥವಾ ನಾವೇನೋ ಹೇಳಬೇಕು ಅನ್ನೋದು ಇರೋದಿಲ್ಲ. ಬಟ್ ಅಂಥವರನ್ನ ಗುರುತಿಸಿ ಅವರನ್ನ ನಿಮಗೆ ಪರಿಚಯ ಮಾಡಿಸುವಂತಹ ಕಾರ್ಯಕ್ರಮವೇ ಸಾಧನಾ ಕೇರಿ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.